ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಪ್ರಮಥ ಗಣಗಳಿಂದ ಪರಿವೃತನಾದ ಪಾರ್ವತಿ ಗಣಪತಿ ಸಮೇತನಾದ ಶ್ರೀ ಮಲ್ಲಿಕಾರ್ಜುನನ ದಿವ್ಯ ಸನ್ನಿಧಾನದಲ್ಲಿ ತಲೆಬಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಸಿ ಆಡುವ ಕೆಲವು ಆಶೀರ್ವಚನದ ನುಡಿಗಳು. ದೇವರನ್ನು ಒಲಿಸಬೇಕಾದರೆ ಅದಕ್ಕೆ ಬಹಳ ಬೆಲೆ ಬಾಳುವ ವಸ್ತುಗಳು, ಅಂದರೆ ಮಾರುಕಟ್ಟೆಯಲ್ಲಿ ಬಹಳ ಬೆಲೆ ಬಾಳುವ ವಸ್ತುಗಳೇ ಬೇಕು ಅಂತ ಇಲ್ಲ. ಮುತ್ತು ರತ್ನಗಳೇ ಬೇಕು, ವಜ್ರ ವೈಡೂರ್ಯಗಳೇ ಬೇಕು, ಬಹಳ ಚಿನ್ನ ಬೆಳ್ಳಿ ಬೇಕು ಎಂಬುದೇನಿಲ್ಲ. ಮಲ್ಲಿಗೆಯ ಹೂವುಗಳಿಂದ ಕೂಡ ದೇವರನ್ನು ಸಂತೋಷಗೊಳಿಸಬಹುದು. ಮಲ್ಲಿಕಾರ್ಜುನ ಅಂದರೆ ಅದು. ವನವಾಸಿ ಅರ್ಜುನನ ಬಳಿಯಲ್ಲಿ ಮಲ್ಲಿಗೆ ಹೂವುಗಳ ಹೊರತು ಬೇರೆ ಏನೂ ಇರಲಿಲ್ಲ. ಅರಮನೆಯ ಅರ್ಜುನ ಅಲ್ಲ ಅದು. ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಂಥ ಅರ್ಜುನ. ಹಾಗಾಗಿ ಅವನಿಗೆ ಲಭ್ಯವಾಗುವಂಥದ್ದು ಏನು ಅಂದರೆ ಗಿರಿ ಮಲ್ಲಿಗೆ, ಬೆಟ್ಟದ ಮಲ್ಲಿಗೆ ಹೂವುಗಳು ಮಾತ್ರ. ಅದಂದರೆ ಶಿವ ಸುಪ್ರೀತನಾದ. ಮಲ್ಲಿಗೆ ಹೂವು ಅಂದರೆ ಏನು? ಭಾಳ ಸಣ್ಣ ಗಾತ್ರದ ಹೂವುಗಳು. ಕಮಲದ ಹೂವು ಅಂದರೆ ಸ್ವಲ್ಪ ದೊಡ್ಡದಾಗಿರ್ಬೋದು, ಹಾಗೂ ಕೂಡ ಅಲ್ಲ. ಅದು ಸಣ್ಣ ಗಾತ್ರದ ಸಣ್ಣ ತೂಕದ ಹೂವುಗಳು. ಎಷ್ಟು ಆಯುಸ್ಸು! ಇವತ್ತು ಅರಳಿದ್ರೆ ನಾಳೆಗಿಲ್ಲ, ಹಗಲಿದ್ರೆ ಸಂಜೆಗಿಲ್ಲ, ರಾತ್ರಿಗಿಲ್ಲ ಎನ್ನುವಂಥವು ಅಂತ. ಆದರೆ ಅವುಗಳನ್ನು ತನ್ನ ಶಿರಸ್ಸಿನ ಮೇಲೆ ಇಟ್ಕೊಳ್ತಾನೆ ಪರಮೇಶ್ವರ. ಎಷ್ಟು ದೊಡ್ಡವನು ಪರಮೇಶ್ವರ ಅಂದರೆ! ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಡೆಸುವವನು, ಇಡೀ ಪ್ರಪಂಚವನ್ನು ಹಣೆಗಣ್ಣಿನಿಂದ ಉರಿಸಿ ಭಸ್ಮಸಾತ್ ಮಾಡುವಂಥವನು. ಈ ಜಗತ್ತು ಅವನಿಗೊಂದು ಸಣ್ಣ ಒಂದು ತೃಣ, ಒಂದು ಅಣು ಮಾತ್ರ ಅವನ ಮುಂದೆ. ಅಂಥವನು ತನ್ನ ಸೃಷ್ಟಿಯ ಅತ್ಯಂತ ಸಣ್ಣ ಒಂದು ಸಂಗತಿ ಮಲ್ಲಿಗೆ ಹೂವು ಅಂತ, ಅದನ್ನು ತಲೆಯ ಮೇಲೆ ಪ್ರೀತಿಯಿಂದ ಇಟ್ಕೊಳ್ತಾನೆ. ಹಾಗಾಗಿ ನೀವು ಮಾಡುವ ಸೇವೆಯ ಮಾರುಕಟ್ಟೆಯ ಮೌಲ್ಯ ಮುಖ್ಯ ಅಲ್ಲ, ಅದರ ಗಾತ್ರವೋ ತೂಕವೋ ಮುಖ್ಯ ಅಲ್ಲ, ಹಿಂದೆ ಮನಸ್ಸು ಎಂಥದ್ದಿದೆ ಎನ್ನುವುದು ತುಂಬ ಮುಖ್ಯ ಆಗ್ತದೆ. ಮಲ್ಲಿಗೆ ಹಿಂದೆ ಮಲ್ಲಿಗೆ ಅಂಥದ್ದೇ ಮನಸ್ಸು ಬೇಕು. ಕೆಲವು ಬಾರಿ ನಾವು ಸಮರ್ಪಿಸುವ ವಸ್ತುಗಳು ಉತ್ಕೃಷ್ಟವಾಗಿರ್ತವೆ, ಅದ್ರ ಮನಸ್ಸು ಕೊಳಕಾಗಿರ್ತದೆ. ದೇವರು ಆ ವಸ್ತುಗಳನ್ನು ಕೊಳಕು ಅಂತಲೇ ಸ್ವೀಕಾರ ಮಾಡ್ತಾನೆ. ಹಾಗಲ್ಲದೆ ಮಲ್ಲಿಗೆಯಂತೆ ಬಿಳಿಯಾದ ಮನಸ್ಸು, ತಿಳಿಯಾದ ಮನಸ್ಸು, ಮಲ್ಲಿಗೆಯಂತೆ ಅರಳಿದ ಮನಸ್ಸು, ಮಲ್ಲಿಗೆಯಂತೆ ಸುಗುಣಗಳ ಸುಗಂಧವನ್ನು ಸೂಸುವಂಥ ಮನಸ್ಸು ಇದ್ದುದೇ ಹೋದಾದರೆ, ಆ ಮನಸ್ಸಿನಿಂದ ನಾವು ಸಮರ್ಪಣೆ ಮಾಡಿದ್ದೇ ಹೋದಾದರೆ, ನಾವು ಹುಲ್ಲು ಕೊಟ್ಟರೂ ಕೂಡ ಅದಕ್ಕೆ ದೊಡ್ಡ ಬೆಲೆ, ಅಪಾರವಾಗಿರ್ತಕ್ಕಂಥ ಬೆಲೆ ಬರ್ತದೆ. ಹಾಗಾಗಿ ಬಿಂಬದ ಮೇಲಿರಿಸಿದ, ಲಿಂಗದ ಮೇಲಿರಿಸಿದ ಹೂವು ಶಿವನ ತಲೆಯ ಮೇಲೆ, ಸಾಕ್ಷಾತ್ ಪರಮೇಶ್ವರನ ತಲೆಯ ಮೇಲೆ ಕಾಣಿಸ್ಕೊಂಡಿರುವಂಥದ್ದು ಅವನು ಸ್ವೀಕಾರ ಮಾಡಿದ್ದನ್ನು ತೋರಿಸ್ತದೆ. ನಿಮ್ಮ ಮುಂದಿರುವ ಚಿತ್ರ ಇದೆಯಲ್ಲ, ಇದೇ ಮಲ್ಲಿಕಾರ್ಜುನ. ಇದು ಆ ಸನ್ನಿವೇಶವನ್ನು ತೋರಿಸ್ತದೆ ಅಂತ. ನೀನು ಕೊಟ್ಟಿದ್ದು ನನಗೆ ಸಂದಿದೆ ಅಂತ. ಕೆಲವು ಬಾರಿ ನಾವು ಅರ್ಚನೆ ಮಾಡುವಾಗ ಎಲ್ಲೋ ಮನಸ್ಸಿಟ್ಕೊಂಡು ಹೀಗೆ ಹಾಕ್ತಾ ಇರ್ತೇವೆ. ಹಾಗಲ್ಲ, ನೀವು ಎದುರಿರುವುದು ಪರಮೇಶ್ವರ ಅನ್ನೋ ಭಾವ ನಮಗಿದ್ರೆ ನಾವು ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ತುಂಬ ಪ್ರೀತಿಯಿಂದ ಭಕ್ತಿಯಿಂದ ನಾವು ಅದನ್ನು ದೇವರ ಮೇಲೆ ಇರಿಸ್ತೇವೆ ಅಂತ. ಹಾಗಿರಿಸ್ಬೇಕು. ಯಾಕೆಂದರೆ ಅವನೇ ಸ್ವೀಕಾರ ಮಾಡ್ತಾನೆ. ಹಾಗಿರಿಸಿದಾಗ ತಾನೇ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ನಮ್ಮ ಸೇವೆಯನ್ನು ಸ್ವೀಕರಿಸುವ ದೇವರ ರೂಪ ಮಲ್ಲಿಕಾರ್ಜುನ ಅಂದರೆ ಲಿಂಗದ ಮೇಲೆ ನಾವಿಡುವಂಥ ಹೂವುಗಳನ್ನು ಸ್ವೀಕರಿಸುವಂಥ ಪರಮೇಶ್ವರನ ಸಾಕ್ಷಾತ್ ರೂಪ ಅದು ಅಂತ. ಹಾಗಾಗಿ ಆ ಒಂದು ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ನಿಮ್ಮ ರುದ್ರ ಜಪ ಇಂದು ನೆರವೇರಿದೆ. ರಾಮಚಂದ್ರಾಪುರ ಮಂಡಲದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ, ರುದ್ರ ಪಾಠಕರು ಮತ್ತು ಬೇರೆ ಬೇರೆ. ಯಾಕೆಂದರೆ ಇಂದು ಭಾನುವಾರ ಬೇರೆ ಮುಗಿದು ಹೋಗ್ತಾ ಇದೆ. ಈ ಅತಿರುದ್ರಾಭಿಷೇಕದ ಅವಧಿ ಇನ್ನೂ ಹೆಚ್ಚಿಲ್ಲ, ಹತ್ತಿರ ಇದೆ. ಇನ್ನು ದಿನಗಳು ಲೆಕ್ಕ ಹಾಕಲಿಕ್ಕೆ ಬೇರೆಯವ್ರುಗಳು ಹೆಚ್ಚಾಗ್ತವೆ, ಎಷ್ಟು ದಿನ ಉಳಿದಿದೆ ಅಂತ, ಆಗಿದೆ ಅಂತ. ಹಾಗಾಗಿ ಅನೇಕರು ನೀವು ಬಂದು ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಫಲ, ಕಾಶಿ ಗಂಗೆಯಲ್ಲಿ
ಸ್ನಾನ ಮಾಡಿದ ಫಲ. ಅಂಥ ಒಂದು ಮಹಾಫಲವನ್ನು ನೀವೆಲ್ಲರೂ ಕೂಡ ಇಂದು ಪಡ್ಕೊಂಡಿದ್ದೀರಿ. ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀರಿ. ಯಾಕೆಂದರೆ ಈಗ ಇದನ್ನು ನೀವು ಜೀವಿಕವಾಗಿ ಮಾಡ್ತಾ ಇಲ್ಲ. ಇವತ್ತೇನು ನೀವು ಕಾರ್ಯವನ್ನು ಮಾಡಿದ್ದೀರಿ, ನೀವು ಯಾವುದೇ ಭೌತಿಕ ಲಾಭವನ್ನು ಅಪೇಕ್ಷಿಸಿ ನೀವು ಮಾಡಿದ್ದಲ್ಲ. ಭೌತಿಕ ಲಾಭ ಯಾವುದೂ ನಿಮಗೆ ಇಲ್ಲಿ ಸಿಕ್ಕುವಂಥದ್ದಲ್ಲ. ಆಗ್ತದೆ, ಎಲ್ಲವೂ ಆಗ್ತದೆ. ಶಿವ ಇದನ್ನು ಕೊಡ್ತಾನೆ, ಅದನ್ನು ಕೊಡ್ತಾನೆ, ಈ ಲೋಕದ ಸುಖವನ್ನು ಕೊಡ್ತಾನೆ, ಪರಲೋಕದ ಸುಖವನ್ನು ಕೂಡ ಕೊಡ್ತಾನೆ. ಆದರೆ ನೀವೆಲ್ಲ ಅದನ್ನೆಲ್ಲ ಬಯಸಿ ಬಂದವರಲ್ಲ. ಕೇವಲ ಮಲ್ಲಿಕಾರ್ಜುನನ ಪ್ರೀತಿಯನ್ನು, ಆಶೀರ್ವಾದವನ್ನು ಬಯಸಿ ಬಂದವರು. ಅದು ನಿಮಗೆ ಧಾರಾಳವಾಗಿ ಅರ್ಜುನನಿಗೆ ಸಿಕ್ಕ ಹಾಗೆ ಸಿಕ್ಕಲಿ. ಎಲ್ಲ ನೋವುಗಳು ಮಾಯವಾದವಂತೆ. ಶಿವನ ಅನುಗ್ರಹ ಆದಮೇಲೆ ಅವನ ಮೈಯೆಲ್ಲ ಮಲ್ಲಿಗೆ ಆಯಿತು. ಅರ್ಜುನನದ್ದು ಎಲ್ಲ ಗಾಯಗಳು ಗುಣವಾದವು, ಎಲ್ಲ ನೋವುಗಳು ಶಮನ ಆದವು. ಪಾಶುಪದಾಸ್ತ್ರದ ಪ್ರಾಪ್ತಿ ಅವನಿಗಾಯಿತು, ಅರ್ಜುನನಿಗೆ ಅಂತ ನಾವು ಕೇಳ್ತೇವೆ. ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಎಲ್ಲ ನೋವುಗಳು ಮಾಯುವಂತೆ, ಎಲ್ಲ ಕಷ್ಟಗಳು ಕೂಡ ದೂರವಾಗುವಂತೆ, ನಿಮಗೂ ಒಂದು ಪಂಚಾಕ್ಷರಿಯ ಶಿವಭಕ್ತಿಯ ಒಂದು ದಿವ್ಯಾಸ್ತ್ರ ನಿಮಗೂ ಸಿಗುವಂತೆ, ಎಲ್ಲ ಕಷ್ಟ ನೀಗುವುದಕ್ಕೊಂದು ದಿವ್ಯಾಸ್ತ್ರ ಅದೇ ಪರಮೇಶ್ವರನ ಭಕ್ತಿ, ಅದು ನಿಮಗೆ ಲಭಿಸುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಸುವಂಥದ್ದು, ಆಶೀರ್ವಾದ ಮಾಡುವಂಥದ್ದು. ಇದೊಂದು ಮಹತ್ ಕಾರ್ಯದ ಅಂಗವಾಗಿ ಮಾಡ್ತಾ ಇರುವಂಥದ್ದು. ಅಶೋಕಿಯಲ್ಲಿ ಸಹಸ್ರ ವರ್ಷಗಳ ಹಿಂದೆ ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿದಂಥ ಮಠ ಮತ್ತೆ ಅದು ಚಿಗುರಿ ಅರಳಬೇಕು. ಅದೊಂದು ಕಲ್ಪವೃಕ್ಷ, ಅದು ಮತ್ತೆ ಮೊದಲಿನಂತೆ ಆಗಬೇಕು. ಹೇಗೆ ಸಹಸ್ರ ವರ್ಷಗಳ ಹಿಂದೆ ಹೇಗಿತ್ತೋ ಆ ಸ್ಥಿತಿಗೆ, ಅದಕ್ಕಿಂತ ಉನ್ನತ ಸ್ಥಿತಿಗೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಮಠ ನಮ್ಮ ಮಠ ಅಂತ ಆ ಮಮತೆಗೋಸ್ಕರ ಆಡ್ತಾ ಇರುವಂಥ ಮಾತಲ್ಲ. ಆದಿಶಂಕರರು ಸ್ಥಾಪನೆ ಮಾಡಿರುವಂಥ ಮಠ. ಹಾಗೆ ಸ್ಥಾಪನೆ ಮಾಡಿದ ಮಠಗಳ ಪೈಕಿಯಲ್ಲಿ ವಿಚ್ಛಿನ್ನವಾಗದೇ ಉಳಿದಿರ್ತಕ್ಕಂಥ ಏಕೈಕ ಪರಂಪರೆ, ಒಂದೇ ಒಂದು ಪರಂಪರೆ. ಅದು ಅತ್ಯುನ್ನತ ಸ್ಥಿತಿಯಲ್ಲಿ, ಪರಮೋನ್ನತ ಸ್ಥಿತಿಯಲ್ಲಿ ಅದು ಬೆಳಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಬೇಕು. ನಿಮ್ಮ ಭಾವವನ್ನು ಅದು ಹಿಂಗಿಸಬೇಕು, ನಿಮ್ಮ ದುಃಖವನ್ನು ಅದು ನೀಗಿಸಬೇಕು, ನಿಮಗೆ ಸುಖ, ಪರಮ ಸುಖ ಎರಡನ್ನು ಕೂಡ ಕೊಡಬೇಕು ಎನ್ನುವ ಒಂದು ಸಂಕಲ್ಪದ ಅಂಗವಾಗಿ ಈ ಅತಿರುದ್ರಾಭಿಷೇಕ ನಡೀತಾ ಇರುವಂಥದ್ದು. ಶಿವನ ನೆತ್ತಿಯೂ ತಂಪಾಗಿದೆ, ನಾವು ನೀವು ಕುಡಿತಾ ನಿಂತ ಭೂಮಿ ಕೂಡ ತಂಪಾಗಿದೆ. ಯಾಕೆಂದರೆ ಇಲ್ಲಿ ಕೊಟ್ಟರೆ ಅಲ್ಲಿಂದ ಬರ್ತದೆ ಅಂತ, ನಾವು ಇಲ್ಲಿಂದ ಕೊಡೋದೆಷ್ಟು, ಮಲ್ಲಿಗೆ ಕಥೆನೇ ಅದು ಕೂಡ. ಎಷ್ಟು ನೀವು ನೀರು ಎರೆದಿರ್ಬೋದು, ನೀವು ಅತಿರುದ್ರಾಭಿಷೇಕದ ಅಂಗವಾಗಿ ಶಿವನ ನೆತ್ತಿಯ ಮೇಲೆ ಎಷ್ಟು ನೀರು ಎರೆದಿರ್ಬೋದು, ಮಳೆ ಎಷ್ಟು ಬಂದಿರ್ಬೋದು. ನಾವು ಅಲ್ಪವನ್ನು ಕೊಟ್ಟು ಅನಂತವನ್ನು ಪಡೆದುಕೊಳ್ಳುವುದಕ್ಕೆ ದೊಡ್ಡ ಉದಾಹರಣೆ ಇದು ಅಂತ. ಹಾಗೆ ಶಿವನ ಆಶೀರ್ವಾದ ಆ ರೀತಿಯಲ್ಲಿ ಆಗಿದೆ. ನೀವೆಲ್ಲ ತಂಪಾಗಿ ಕೂತ್ಕೊಂಡಿದ್ದೀರಿ, ಇಲ್ಲಿ ರುದ್ರಪಾಠವನ್ನು ಮಾಡಿದ್ದೀರಿ. ನಿಮಗೆಲ್ಲ ದೊಡ್ಡ ಶ್ರೇಯಸ್ಸು ಶಿವನ ಕರುಣೆಯಿಂದ ಉಂಟಾಗಲಿ. ನಾಡಿದ್ದಿನ ಮಹಾಕಾರ್ಯ ಖ್ಯಾಪನೆ ಏನಿದೆ ಅದು ಪೂರ್ಣ ಫಲಪ್ರದವಾಗಿ ಮರಳಿ ಮಠ ಇಲ್ಲಿ ಮೊದಲಿಗಿಂತ ವೈಭವದಲ್ಲಿ ಅಸ್ತಿತ್ವಕ್ಕೆ ಬಂದು ಸಮಾಜವನ್ನು ಕಾಯಲಿ, ಸಮಾಜವನ್ನು ಉದ್ಧರಿಸಲಿ. ನಮಗೆಲ್ಲ ಶಿವಕೃಪೆ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.